ನಮ್ಮ ತುಳುನಾಡಿನಲ್ಲಿ ಒಂದು ದೈವವನ್ನು ನುಡಿ ಕೊಡ್ತದೆ. ಸತ್ಯ ಕಾಪುಂಡು, ಸತ್ಯ ನಡಪಾಪುಂಡು, ಸತ್ಯ ತೆರಿಪಾಪುಂಡು, ಸತ್ಯ ತೋಜಾವಣು ಅಂತೇಳಿ. ಸಿದ್ದರಾಮಯ್ಯ ಅಂದ್ರೆ ಬಂಡ ಮುಖ್ಯಮಂತ್ರಿ. ನೀವು ಏನು ಬೇಕಾದ ಹೇಳ್ರಿ, ನನಗೆ ತಿಳಿದಿದ್ದೇ ಸರಿ ಅನ್ನುವಂಥ ಮಟ್ಟದಲ್ಲಿ ಇವತ್ತು ರಾಜ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಸರಿಯಲ್ಲ. ಈ ಕಳೆದ ಒಂದು ತಿಂಗಳಿಂದ ನಮಗೆ ಒಂದು ಬುರುಡ ರಾಶಿ ಅಂತ ಹೇಳೋ ಒಂದು ನಾಟಕ ಶುರುವಾಗಿದೆ. ಈ ನಾಟಕದ ಚಿತ್ರಕಥೆ ನಿರ್ದೇಶನ ಯಾರೆಲ್ಲ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಈಗ ಬೆಳಕಿಗೆ ಬರ್ತಿದೆ. ಅವರು ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ ಇದರ ವಿರುದ್ಧವಾಗಿ. ಯಾವಾಗ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಹಿಂದೂಗಳ ಮೇಲೆ ಅನಾಚಾರ, ಅತ್ಯಾಚಾರ ಹಾಗೂ ಸಂಪ್ರದಾಯಗಳ ಮೇಲೆ ಒಂದು ಥರ ಭಯೋತ್ಪಾದನೆ ಮಾಡೋದು. ನಾವು ಇದನ್ನು ಭಯೋತ್ಪಾದನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಬುರುಡೆ ಗ್ಯಾಂಗನ್ನು ನಂಬಿಕೊಂಡು ಸರ್ಕಾರ ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಪೂರ್ವಾಪರ ವಿಚಾರ ಮಾಡ್ದೇ, ಅವರ ಹಿನ್ನೆಲೆಯನ್ನು ವಿಚಾರ ಮಾಡ್ದೇ ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಏನು ಧರ್ಮ ಸಮಾವೇಶ ನಡೀತಾ ಇದೆ, ತಾವು ಎಲ್ಲಿಂದ ಬಂದಿದ್ದೀವಿ ಸರ್? ನಾವು ಮಡಿಕೇರಿಯಿಂದ ಬಂದಿದ್ದೀವಿ. ನಾನು ಕೊಡಗು ಜಿಲ್ಲಾ ದೈವ ಆರಾಧಕರು ಮತ್ತು ದೈವ ನರ್ತಕ ಸಂಘದ ಸ್ಥಾಪಕ ಅಧ್ಯಕ್ಷ ಮತ್ತು ಮಾಜಿ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ. ಸರ್, ಇವಾಗ ಇಲ್ಲಿ ಸಮಾವೇಶದ ಮೂಲ ಉದ್ದೇಶ ಅಥವಾ ಈ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಖಂಡಿತವಾಗಿ ಇದೊಂದು ಹೋರಾಟ ಅಂತ ಹೇಳಿದ್ರೆ ನಮ್ಮ ತುಳುನಾಡಿನಲ್ಲಿ ಒಂದು ದೈವವನ್ನು ನುಡಿ ಕೊಡ್ತದೆ. ಸತ್ಯ ಕಾಪುಂಡು, ಸತ್ಯ ನಡಪಾಪುಂಡು, ಸತ್ಯ ತೆರಿಪಾಪುಂಡು, ಸತ್ಯ ತೋಜಾವಣು ಅಂತೇಳಿ. ಅಂದರೆ ಸತ್ಯಕ್ಕೆ ಖಂಡಿತವಾಗಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಈ ಕಳೆದ ಒಂದು ತಿಂಗಳಿಂದ ನಮಗೆ ಒಂದು ಬುರುಡ ರಾಶಿ ಅಂತ ಹೇಳೋ ಒಂದು ನಾಟಕ ಶುರುವಾಗಿದೆ. ಈ ನಾಟಕದ ಚಿತ್ರಕಥೆ ನಿರ್ದೇಶನ ಯಾರೆಲ್ಲ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಈಗ ಬೆಳಕಿಗೆ ಬರ್ತಿದೆ. ಅವರು ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ ಇದರ ವಿರುದ್ಧವಾಗಿ. ಧರ್ಮಸ್ಥಳ ಕ್ಷೇತ್ರ ಅಂತ ಹೇಳೋದು ಒಂದು 800 ವರ್ಷದ ಒಂದು ಇತಿಹಾಸ ಹೊಂದಿರತಕ್ಕಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಏನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ಗಳ ಮುಖಾಂತರ, ಸಾಮಾಜಿಕ ಚಾನಲ್ನಲ್ಲಿ ತೇಜೋವಧೆ ಮಾಡ್ತಕ್ಕಂಥ ನಮಗಂತೂ ನಿಜವಾಗಿ ತುಂಬ ನೋವಾಗಿದೆ ಮನಸ್ಸಿಗೆ. ಅದರಿಂದ ಇವತ್ತೇನು ಧರ್ಮಸ್ಥಳ ಚಲೋ ಮಾಡುವಂಥ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲ ಅವರಿಗೆ ಒಂದು ಎಚ್ಚರಿಕೆ, ಇದು ಕರೆಗಂಟೆ. ಈ ಮೂಲಕ ಇದು ಕೇವಲ SIT ತನಿಖೆಯಿಂದ ಮುಖಾಂತರ ಮಾತ್ರ ಸಾಧ್ಯ ಇಲ್ಲ. ನಿಜವಾಗಿ ED ತನಿಖೆ ಆಗಬೇಕು, NIA ತನಿಖೆಯಿಂದ ಮಾತ್ರ ನಿಜವಂತ ನಮಗೆ ಹೊರಬೀಳಲಿದೆ. ಅದಕ್ಕೆ ಖಂಡಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಕುಮ್ಮಕ್ಕಿದೆ. ಈ ಕುಮ್ಮಕ್ಕನ್ನು ನಾವು ನಿಲ್ಲಿಸಬೇಕಂದ್ರೆ ಈ ರೀತಿಯ ಎಲ್ಲ ಧರ್ಮರಕ್ಷಕರು ನಾವೆಲ್ಲರೂ ಕೂಡ ಒಂದಾಗಬೇಕಂತ ಅವಶ್ಯಕತೆ ಮತ್ತು ಅನಿವಾರ್ಯ ಕೂಡ ಅವತ್ತು. ಸರ್, ಇವಾಗ ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ದಿನ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ತಾವು ನೋಡಿರ್ಬೋದು, ಕ್ಷೇತ್ರಕ್ಕೆ ಬರುವಂಥ ಈ ಆಪಾದನೆ ಏನು ಬಂದ ಮೇಲೆ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ತಾವು ಏನು ಹೇಳ್ತೀರಿ? ಅಂದರೆ ಈಗ ಷಡ್ಯಂತ್ರಗಳು ಭಕ್ತರ ಮೇಲೆ ಪರಿಣಾಮ ಬೀಳ್ತಾ ಇದೆಯಾ ಅಂತೇಳಿ? ಈ ಹಿಂದೆ ಬಿದ್ದಿರ್ಬೋದು, ಆದರೆ ಒಂದು ತಿಂಗಳಿಂದ ಈಚೆ ಎಲ್ಲರಿಗೂ ಕೂಡ ನಿಜಾಂಶ ಗೊತ್ತಾಗಿದೆ. ಇವತ್ತು ಏನೆಲ್ಲ ನಡೀತಿದೆ ಅಂತ ಹೇಳೋದಂಥ ವಿಚಾರ ಗೊತ್ತಾಗಿದೆ. ಇವತ್ತು ಏನು ಅವರು ಬುರುಡೆ ತಂದವನಾಗಿರ್ಬೋದು, ಅವರಿಗೆ ಕುಮ್ಮಕ್ಕು ಕೊಟ್ಟಿರತಕ್ಕಂಥವರಾಗಿರ್ಬೋದು, ಎಲ್ಲರ ಕೂಡ ಅವರ ಏನು ಸುಳ್ಳು ಆಪಾದನೆಗಳಿದೆ ಅದೆಲ್ಲ ಕೂಡ ಒಂದೊಂದೇ ಆಗಿ ಕಳಚಿ ಬೀಳ್ತಿದೆ. ಅದರಿಂದ ಖಂಡಿತವಾಗಿ ಯಾರಿಗೂ ಕೂಡ ಧರ್ಮಸ್ಥಳ ಅಂತ ಇರುವಂಥ ಒಂದು ಕ್ಷೇತ್ರ, ಆನೆ ಪ್ರಮಾಣ ಮಾಡೋಕ್ಕಿರ್ತಕ್ಕಂಥ ಒಂದು ಒಳ್ಳೆ ಪುಣ್ಯಕ್ಷೇತ್ರ. ಇಂಥ ಕ್ಷೇತ್ರ ದಕ್ಷಿಣದ ಕಾಶಿ ಅಂತ ಹೇಳುವಂಥ ಈ ಕ್ಷೇತ್ರಕ್ಕೆ ಯಾವ ರೀತಿಯಲ್ಲೂ ಕೂಡ ಭಕ್ತರ ಸಂಖ್ಯೆ ಕಮ್ಮಿ ಆಗೋದಿಲ್ಲ. ಖಂಡಿತವಾಗಿ ಮುಂದಿನ ದಿನ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಗೆ ಖಂಡಿತವಾಗಿ ಬರ್ತಾರೆ. ಹೊರಗಿನಿಂದ ಬರುವಂಥ ಎಲ್ಲ ಭಕ್ತರಿಗೆ ನನ್ನ ಒಂದು ಮನವಿ ಅಷ್ಟೇ, ಯಾವುದೇ ಒಂದು ರೀತಿಯ ಆಪಾದನೆ ಆಗಿಲ್ಲಿರ್ಬೋದು, ಯಾವುದಕ್ಕೂ ಕೂಡ ತಾವು ಯಾರು ಕೂಡ ಕಿವಿ ಕೊಡಬಾರದು. ಏನು ನೀವು ಅನ್ನಪ್ಪ ದೈವದ ಮೇಲೆ ಆಗಿರ್ಬೋದು, ಮಂಜುನಾಥನ ಮೇಲೆ ನೀವು ಇಟ್ಟಿರ್ತಕ್ಕಂಥ ಭಕ್ತಿ ಭಯಭಕ್ತಿಗೆ ನೀವು ಖಂಡಿತವಾಗಿ ಮುಂದಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲೇ ಬರಬೇಕು ಅಂತ ನಾನು ಹೇಳ್ಕೊಳ್ತೀನಿ. ನಮ್ಮ ಭಾರತ ಸ್ವತಂತ್ರವಾದ ಬಳಿಕ ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಗೂ ಸಂಪ್ರದಾಯವನ್ನು ಹಾಳು ಮಾಡಬೇಕಂದ್ರೆ ಮೆಕಾಲೆ ಅನ್ನುವಂಥ ಒಂದು ವಿದ್ಯಾಭ್ಯಾಸದ ಷಡ್ಯಂತ್ರವನ್ನು ಕಾಂಗ್ರೆಸ್ ಸರ್ಕಾರ ತಂತು. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಹಿಂದೂಗಳ ಮೇಲೆ ಅನಾಚಾರ, ಅತ್ಯಾಚಾರ ಹಾಗೂ ಸಂಪ್ರದಾಯಗಳ ಮೇಲೆ ಒಂದು ಥರ ಭಯೋತ್ಪಾದನೆ ಮಾಡೋದು. ನಾವು ಇದನ್ನು ಭಯೋತ್ಪಾದನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಒಂದು ಹಿಂದೂಗಳು ಯಾವತ್ತು ಸನಾತನಿಗಳು ನಮ್ಮ ಶರಣು ಬಂದರೆ ಅದನ್ನು ಕಾಪಾಡುವಂತಹ ಕಾರ್ಯವನ್ನು ಮಾಡ್ತಾರೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಬುರುಡೆ ಗ್ಯಾಂಗ್ ಅಂತೇಳಿ ಏನು 17ರಿಂದ 20 ತನಕ ತಗ್ಗನ್ನು ತೆಗೆದ್ರು. ನಾನೀಗ 50 ವರ್ಷ, ಅದು ನಾನು ಇಷ್ಟು ವರ್ಷ ನನ್ನ ಒಂದು ಜೀವಿತಾವಧಿಯಲ್ಲಿ ನೋಡಿದ್ದೀನಿ. ಕನಿಷ್ಠ 6 ಅಡಿಯಷ್ಟೇ ನಾನು ಯಾರೇ ಡೆತ್ ಆದಾಗ ಮಣ್ಣಲ್ಲಿ ಹೂಳೋದನ್ನು ನೋಡಿದ್ದೀನಿ. 15 ಅಡಿ ಆಳ ನೋಡೋದು ನಾನು ಇವತ್ತೇ ನೋಡಿದ್ದೀನಿ. ಅದು ಇಂತಹ ಕಾಂಗ್ರೆಸ್ ಸರ್ಕಾರ, ಅದು ಇಂದು ಒಬ್ಬ CMನ ಅಂಡರಲ್ಲಿ ಆಗ್ತಾಯಿದೆ. ಇಂತಹ ಒಂದು ಕೆಟ್ಟ ಒಂದು ಕಾರ್ಯವನ್ನು ಮಾಡ್ತಿರುವಂಥ ಸರ್ಕಾರಕ್ಕೆ ಕರ್ನಾಟಕದ ಜನತೆ ಮುಂದಿನ ದಿನ ತಕ್ಕ ಶಾಸ್ತಿ ಮಾಡ್ತಾರೆ. ಅದೇ ರೀತಿ ನಾವು ಸನಾತನಿಗಳು ನಮ್ಮ ಸಂಪ್ರದಾಯವನ್ನು ಯಾವತ್ತೂ ಬಿಟ್ಟುಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ಸನಾತನಿಗಳ ಮೇಲೆ ಗೋರಿ, ಮೊಹಮ್ಮದ್ ಗಜ್ನಿ ಇಂಥವರು ಭಾಳಷ್ಟು ಬಾರಿ ದಾಳಿಯನ್ನು ಮಾಡಿದರು. ಆದರೆ ಯಾರು ಹೇಳ ಹೆಸರಿಲ್ಲದೆ ಓದ್ದು ನಾವು ಜಗತ್ತಿಗೆ ಇತಿಹಾಸ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವೀರ ಶಿವಾಜಿ ಇರ್ಬೋದು, ಕರ್ನಾಟಕದಲ್ಲಿ ನಮ್ಮ
ಯದುವಂಶದ ಕೃಷ್ಣರಾಜ ಒಡೆಯರ್ ಇರ್ಬೋದು, ಇಂಥ ಮಹಾನ್ ವ್ಯಕ್ತಿಗಳು ನಮ್ಮ ಹಿಂದೂ ಸಂಪ್ರದಾಯವನ್ನು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಮೂಲಕ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಧರ್ಮಸ್ಥಳದಲ್ಲಿ 24 ಗಂಟೆ ವಿದ್ಯಾದಾನ, ಆರೋಗ್ಯ ದಾನ, ಅದರ ಜೊತೆಗೆ ಇತ್ತೀಚೆಗೆ ಆರ್ಥಿಕವಾಗಿ ಸಬಲೀಕರಣ, ಅದೇ ರೀತಿ 24 ತಾಸು ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ಇಂಥ ಕ್ಷೇತ್ರದ ಮೇಲೆ ಕಣ್ಣು ಹಾಕಿದಂಥ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನದಲ್ಲಿ ಧೂಳಿಪಟ ಆಗುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯಿಂದ ಇವತ್ತು ಸಾವಿರಾರು ಜನ ಇಲ್ಲಿ ಆ ಜಿಲ್ಲೆಯಿಂದ ಬಂದಿದ್ದೇವೆ. ಧರ್ಮಸ್ಥಳ ಚಲೋ ಏನು BJPಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಪಕ್ಷದ ಕರೆಯನ್ನು ಕೊಟ್ಟಿದ್ದರು. ಏನು ಈ ಸರ್ಕಾರ ನಮ್ಮ ಇಡೀ ದೇಶದಾದ್ಯಂತ ಭಕ್ತರಿರುವಂಥ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಕ್ತರಿರುವಂಥ ಇಡೀ ಕರ್ನಾಟಕ ರಾಜ್ಯವೇ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೆ ಒಂದು ಧಾರ್ಮಿಕ ಭಾವನೆಯಿಂದ ನಡೆದುಕೊಳ್ಳುವಂಥ, ಭಕ್ತಿಯಿಂದ ನಡೆದುಕೊಳ್ಳುವಂಥ ಈ ದೇವಸ್ಥಾನದ ಆಡಳಿತ ಮಂಡಳಿ ಬಗ್ಗೆ, ದೇವಸ್ಥಾನದ ಬಗ್ಗೆ ಅಪಪ್ರಚಾರವನ್ನು ಮಾಡಲಿಕ್ಕೆ, ಈ ಧರ್ಮಸ್ಥಳದ ಹೆಸರನ್ನು ಕೆಡಿಸಲಿಕ್ಕೆ ಏನು ಸಿದ್ದರಾಮಯ್ಯನವರು ಅವರ ಸರ್ಕಾರ ಏನು ಈ ಕ್ರಮ ತೆಗೆದುಕೊಂಡಿದ್ದಾರೆ, ಇದನ್ನು ಖಂಡಿಸಿ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಇವತ್ತು ಧರ್ಮಸ್ಥಳದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಕರ್ನಾಟಕದಾದ್ಯಂತ ಬಂದಿದ್ದೇವೆ. ಈ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಎಲ್ಲರೂ ಇವತ್ತು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಸರ್. ಈ ಒಂದು ತನಿಖೆ ಏನಾದರೂ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಯಾಕೆ ಆಗ್ರಹ ಮಾಡ್ತಾ ಇಲ್ಲ? ಇಲ್ಲ, ಖಂಡಿತ ಇದು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಒಪ್ಪಿಸಬೇಕನ್ನೋದು ನಮ್ಮದೆಲ್ಲರದ್ದು ಒಕ್ಕೊರಲ ಆಗ್ರಹ ಇದೆ. ಆದರೆ ಈ ರಾಜ್ಯ ಸರ್ಕಾರ ಅತ್ಯಂತ ಭಂಡ ಮತ್ತು ಭ್ರಷ್ಟ ಸರ್ಕಾರ ಇದು. ಸಿದ್ದರಾಮಯ್ಯ ಅಂದರೆ ಭಂಡ ಮುಖ್ಯಮಂತ್ರಿ. ನೀವು ಏನು ಬೇಕಾದ ಹೇಳ್ರಿ, ನನಗೆ ತಿಳಿದಿದ್ದೇ ಸರಿ ಅನ್ನುವಂಥ ಮಟ್ಟದಲ್ಲಿ ಇವತ್ತು ರಾಜ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಸರಿಯಲ್ಲ. ಸಾರ್ವಜನಿಕರು ಇವತ್ತೆಲ್ಲ ನಾಳೆ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಇದು ರಾಜಕೀಯ ಚಕ್ರ. ಇದು ಇವತ್ತು ನೀವು ಅಧಿಕಾರದಲ್ಲಿ ಕೂತ್ಕೊಂಡು ಅನೇಕ ಇಂಥ ಘಟನೆಗಳನ್ನು, ಹಿಂದೂಗಳ ಮೇಲೆ ಒತ್ತಡವನ್ನು ಹೇರುವಂಥ, ಮಾನಸಿಕವಾಗಿ ಕುಗ್ಗುವಂಥ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದೀರಿ. ನಾಳೆ ನಮ್ಮ ಸರ್ಕಾರ ಕೂಡ ಬರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾವ ಹಿಂದೂಗಳ ಓಟನ್ನು ಕೂಡ ನೀವು ತೆಗೆದುಕೊಂಡಿದ್ದೀರಿ. ಕಾಂಗ್ರೆಸ್ ಹಿಂದೂಗಳ ಓಟನ್ನು ಕೂಡ ತೆಗೆದುಕೊಂಡೇ ಬಂದಿದ್ದೀರಿ. ಆದರೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ, ಮಾನಸಿಕ ಹಿಂಸೆ ಆಗುವಂಥ, ಇಡೀ ಜನಾಂಗಕ್ಕೆ ಕುಂದು ತರುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಖಂಡಿತ ಧರ್ಮಸ್ಥಳದ ಬಗ್ಗೆ ಯಾವುದೇ ರಾಜ್ಯ ಆಗಲಿ ಅಥವಾ ಯಾವುದೇ ದೇಶದ ಯಾವುದೇ ಮೂಲೆಯ ಭಕ್ತರಾಗಲಿ ಅಥವಾ ವಿದೇಶದ ಭಕ್ತರಿಗೂ ಕೂಡ ಧರ್ಮಸ್ಥಳದ ಬಗ್ಗೆ ಯಾವ ಕಿಂಚಿತ್ತೂ ಒಳ ಮನಸ್ಸಿನಲ್ಲಿಯೂ ಕೂಡ ಒಂದು ಕಿಂಚಿತ್ತೂ ಭಾವನೆ ಇಲ್ಲ. ಧಾರ್ಮಿಕವಾಗಿಯೇ ಯಾವ ಗೊಂದಲವೂ ಇಲ್ಲ. ಧಾರ್ಮಿಕವಾಗಿಯೇ ಮಂಜುನಾಥನನ್ನು ಅವರು ಕಾಣ್ತಾರೆ. ಬರೋ ಭಕ್ತರ ಸಂಖ್ಯೆಗೂ ಏನು ಯಾವುದೇ ಕೊರತೆ, ಧರ್ಮಸ್ಥಳಕ್ಕೆ ಯಾವುದೇ ಭಕ್ತರ ಕೊರತೆ ಆಗಂಗಿಲ್ಲ. ಈಶ್ವರ ನಮ್ಮ ಭಾರತದ ಆರಾಧ್ಯ ದೈವ ಇದು ಈಶ್ವರ ಅಂದರೆ. ಆ ನಿಟ್ಟಿನಲ್ಲಿ ಈ ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರಕ್ಕೆ ಯಾವ ಕೊರತೆನೂ ಆಗಲ್ಲ. ಇವತ್ತು ನಾವು ಎಲ್ಲ ನಮ್ಮ ಹುಬ್ಬಳ್ಳಿಯಿಂದ ಎಲ್ಲ ನಾಯಕರು, ಉತ್ತರ ಕರ್ನಾಟಕ ಭಾಗದಿಂದ ಅನೇಕ ಜನ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರನ ಕೃಪೆಗೆ ಪಾತ್ರರಾಗಬೇಕು. ಅದರ ಜೊತೆಗೇ ಇಂಥ ಧಾರ್ಮಿಕ ಕ್ಷೇತ್ರಗಳಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಪರಿಸಿ ಈ ಬುರ್ಡೆ ಗ್ಯಾಂಗನ್ನು ನಂಬಿಕೊಂಡು ಸರ್ಕಾರ ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಪೂರ್ವಾಪರ ವಿಚಾರ ಮಾಡ್ದೇ, ಅವರ ಹಿನ್ನೆಲೆಯನ್ನು ವಿಚಾರ ಮಾಡ್ದೇ ಇವತ್ತು ಧರ್ಮಸ್ಥಳದ ಮೇಲೆ ಒಂಥರ ಅನುಮಾನ ಬರುವ ರೀತಿಯಲ್ಲಿ, ಸಂಶಯ ಬರುವ ರೀತಿಯಲ್ಲಿ ಸರ್ಕಾರ ಇಷ್ಟು ದಿವಸ ನಡ್ಕೊಂಡದ್ದು ದೊಡ್ಡ ಅಪರಾಧ, ಮಹಾ ಅಪರಾಧ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಅವಾಗೆಲ್ಲ ಸಹಿತ ಹಿಂದೂ ಧಾರ್ಮಿಕ ಏನು ಕ್ಷೇತ್ರಗಳ ಮೇಲೆ ಇಂಥ ಒಂದು ಕೆಟ್ಟ ದುಷ್ಪರಿಣಾಮ ಬೀರುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳು ಹಿಂದಿನಿಂದನೂ ಸಹಿತ ಮಾಡ್ಕೊತ ಬಂದಿದೆ. ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮಹಿಮೆ, ಒಂದು ಪವಾಡ ಏನಾದರೂ ಯಾವುದೋ ಒಂದು ಮೂಳೆ ಎಲ್ಲಾದರೂ ಸಿಕ್ಕಿದ್ರೆ 15 ಅವ್ರದ್ದಿರ್ಬೋದಾ ಅಂಥೇಳಿ ಇನ್ನೂ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ರು. ಆ ದೇವರ ಕೃಪೆಯಿಂದ ಇವರು ಎಲ್ಲೆಲ್ಲಿ ಅಗದರೂ ಸಹಿತ ಇಡೀ ಕ್ಷೇತ್ರವನ್ನು ಅಗದರೂ ಸಹಿತ ಇವರಿಗೆ ಒಂದೇ ಒಂದು ಬುರುಡೆ ಸಿಗಲಿಲ್ಲ. ಇವರು ಬುರುಡೆ ಬಿಟ್ಟು ಇವತ್ತು ಕ್ಷೇತ್ರಕ್ಕೆ ಅಪಮಾನ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಆ ಮಂಜುನಾಥೇಶ್ವರ ತಕ್ಕ ಶಾಸ್ತಿಯನ್ನು ಮಾಡ್ತಾನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇಡೀ ದೇಶದೆಲ್ಲ ನಿರ್ನಾಮ ಆಗಿದೆ. ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ರಿಂದ ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ಇಲ್ಲದಂತೆ ಹೆಸರಿಲ್ಲದಂತೆ ನಿರ್ನಾಮ ಆಗದರೆ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ಇವತ್ತು ನಾವೆಲ್ಲರೂ ಸಹಿತ ಧರ್ಮಸ್ಥಳದ ಭಕ್ತರು ವೀರೇಂದ್ರ ಹೆಗಡೆ ಅವರ ಈ ಶಕ್ತಿ ಅವರ ಮಾಡ್ತಕ್ಕಂಥ ಕೆಲಸಕ್ಕೆ ಬೆಂಬಲವಾಗಿ ಇವತ್ತು ಮಂಜುನಾಥೇಶ್ವರಗೆ ದರ್ಶನವನ್ನು ಭಾಗ್ಯವನ್ನು ಪಡೆದು
ಆ ಧರ್ಮಸ್ಥಳದ ಮಂಜುನಾಥೇಶ್ವರ ಇನ್ನೂ ಹೆಚ್ಚು ಜನರ ಆಕರ್ಷಣೆಗೆ ಒಳಗಾಗಿ ಇನ್ನೂ ಹೆಚ್ಚು ಜನ ಅವನ ಭಕ್ತರಾಗುವಂಥದ್ದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂಥೇಳಿ ನಾನು ಈ ತಮ್ಮ ವಾಹಿನಿ ಮುಖಾಂತರ ನಾಡಿನ ಜನರಿಗೆ ಹೇಳಬಯಸುತ್ತೇನೆ. ನಮಸ್ಕಾರ ಸರ್. ಇವಾಗ ಇನ್ನೊಂದು ಪ್ರಶ್ನೆ ಸರ್, ತಾವು ಹುಬ್ಳಿಯಿಂದ ಬಂದಿದ್ದೀರಿ. ಇವಾಗ ಹೊರ ಜಿಲ್ಲೆಯಿಂದ ಬರೋರಿಗೆ ಈ ಷಡ್ಯಂತ್ರಗಳ ಅಥವಾ ಆರೋಪಗಳನ್ನು ಕೇಳಿಕೊಂಡು ಏನಾದರೂ ಗೊಂದಲ ಇದೆಯಾ? ದೇವಸ್ಥಾನಕ್ಕೆ ಹೋಗೋದೋ ಬೇಡೋ ಅಂತ ಹೇಳಿ ಏನಾದರೂ ಗೊಂದಲ ಇದೆಯಾ ಅಂತ ಹೇಳಿ? ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50 ವರ್ಷಗಳಿಂದ ಪೂರ್ವದಲ್ಲೇ ನಾವು ಚಿಕ್ಕವರಿದ್ದಾಗಿಂದನೂ ಸಹಿತ ಏನಾದರೂ ಊರಲ್ಲೇ ಘಟನೆ ಆದರೆ ಯಾರೊಬ್ಬ ಕೆಡಕು ಮಾಡಿದರೆ ಧರ್ಮಸ್ಥಳಕ್ಕೆ ಒಂದು ಕಾಯಿ ಉಳಿಸ್ತೀನಿ, ಧರ್ಮಸ್ಥಳಕ್ಕೆ ನಾನು 11 ರೂಪಾಯಿ ಚೀಟಿ ಕಟ್ತೀನಿ, ಅವರು ಸತ್ಯ ನಾಶ ಆಗಿ ಹೋಗ್ತಾರ ಅಂಥೇಳಿ ನಾವು ಚಿಕ್ಕವರಿದ್ದಾಗೂ ಕೇಳ್ತಾ ಇದ್ವಿ. ಆ ಪ್ರತೀತಿ ಇನ್ನೂ ಇದೆ, ಇನ್ನೂ ಹೆಚ್ಚಾಗ್ತಿದೆ. ಧರ್ಮಸ್ಥಳಕ್ಕೆ ಬಂದು ಒಬ್ಬನು ಕರ್ನಾಟಕ ರಾಜ್ಯದಲ್ಲಿ ಪ್ರಸಾದ ತೆಗೆದುಕೊಳ್ಳಲಾರದೇ ಹೋಗದ ಯಾರಾದರೂ ಇದ್ದರೆ ಬಹುಶಃ ನೀವು ಹೇಳಿ. ನನಗನ್ಸೋ ಮಟ್ಟ ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತು ಧರ್ಮಸ್ಥಳ ಪ್ರಸಾದ ತೆಗೆದುಕೊಂಡು ಹೋಗುವಂಥವರು ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಬಹುಶಃ ಇದೊಂದು ದಕ್ಷಿಣ ಭಾರತದ ಒಂದು ದೊಡ್ಡ ಮಹಾಕ್ಷೇತ್ರ. ಇಂಥ ಕ್ಷೇತ್ರದ ಮಹಿಮೆ ಯಾವಾಗಲೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.